ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಮೊನ್ನೆ ಉಗ್ರ ನೆಲೆ, ನೆನೆ ಪಾಕ್ ಸೇನಾ ನೆಲೆಗಳು ಖಲಾಸ್ ಆಗಿದೆ. ಭಾರತದ ಮೇಲೆ ಡ್ರೋನ್ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ 15 ನಗರಗಳನ್ನು ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಪಾಕಿಸ್ತಾನಕ್ಕೆ ಪ್ರತೀಕಾರವಾಗಿ ಭಾರತದಿಂದ ಏರ್ ಸ್ಟ್ರೈಕ್ ಅನ್ನು ಕೂಡ ಆಗಿದೆ. ಏರ್ ಡಿಫೆನ್ಸ್ ರಡಾರ್ಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂಥ ಕೆಲಸ ಆಗಿದೆ. ಲಾಹೋರಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲಿ ಬರುವಂಥ ಕ್ಷಿಪಣಿಗಳನ್ನು, ಮಿಸೈಲ್ಗಳನ್ನು, ಸೆಲ್ಗಳನ್ನು ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಾಡುತ್ತೆ. ಅದೇ ರೀತಿಯಾಗಿ ರಡಾರ್ ತನ್ನ ಶತ್ರು ರಾಷ್ಟ್ರ ತನ್ನ ದೇಶದ ಒಳಗಡೆ ಬರ್ತಾ ಇದ್ದಂತೆ, ಆ ಬಾರ್ಡರ್ ರೀಚ್ ಆಗ್ತಾ ಇದ್ದಂತೆ ರಡಾರಲ್ಲಿ ಪತ್ತೆ ಹಚ್ಚುವ ಕೆಲಸವನ್ನು ಮಾಡುತ್ತೆ. ಆ ರಡಾರ್ ಸಿಸ್ಟಮನ್ನು ಕೂಡ ಭಾರತ ಏರ್ ಸ್ಟ್ರೈಕ್ ಮಾಡೋ ಮೂಲಕ ಹೊಡೆದು ಉರುಳಿಸಿದೆ. ಇನ್ನು ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್ಗಳು ಬಂದರೂ, ಮಾರ್ಟರ್ ಫೈರ್ ಆದರೂ ಅದನ್ನು 400 ಕಿಲೋಮೀಟರ್ ದೂರದಲ್ಲೇ ತಡೆಯುವಂಥ ಕೆಪಾಸಿಟಿಯನ್ನು ಭಾರತ ಇಟ್ಟುಕೊಂಡಿದೆ. ಅದರ ಹೆಸರೇ ಸುದರ್ಶನ ಚಕ್ರ, ಅರ್ಥಾತ್ S-400. ಭಾರತದ ಬಳಿ ಇರುವಂಥ ಅತ್ಯಂತ ಶಕ್ತಿಶಾಲಿಯಾದಂಥ ವೆಪನ್, ಭಾರತವನ್ನು ರಕ್ಷಣೆ ಮಾಡುವಂಥ ಶಕ್ತಿಶಾಲಿಯಾದಂಥ ವೆಪನ್ ಯಾವುದು ಅಂದರೆ ಇದೇ S-400. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಕಾಶ್ಮೀರದ ಗಡಿ ಭಾಗದಿಂದ. ರಂಜಿತ್ ಶಿರಿಯಾರ್, ಒಂದು ಕಡೆ ನಮ್ಮ S-400 ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ, ನಾವು ಅದನ್ನು ಆಕ್ಟಿವೇಟ್ ಮಾಡಿದ್ದೀವಿ. ಮತ್ತೊಂದು ಕಡೆ ನಾವು ಕ್ಷಿಪಣಿ ದಾಳಿಗಳನ್ನ, ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಪ್ರತಿ ದಾಳಿಯಾಗಿ ಮಾಡ್ತಾ ಇದ್ದೀವಿ. ಅದರ್ವೈಸ್ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದೆ, ಹಾಗಾಗಿ ನಮ್ಮ ನಾಗರಿಕರನ್ನ ಗುರಿಯಾಗಿಸಿದೆ. ಇನ್ನು ಬಾರ್ಡರ್ನಲ್ಲಿ ಸಿಕ್ಕಾಪಟ್ಟೆ ರಿಟಾಲಿಯೇಷನ್ ಎರಡೂ ಕಡೆಯಿಂದ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಈ ಎಲ್ಲ ಬಗೆಯ ದಾಳಿಗಳ ಬಗ್ಗೆ? ಶ್ರೀಲಕ್ಷ್ಮಿ, ನೋಡಿ, ಕ್ಷಣ ಕ್ಷಣವೂ ಕೂಡ ಬಾರ್ಡರ್ನಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾನೆ ಇದೆ. ಭಾರತದ ಗಡಿಯಲ್ಲಿ, ಭಾರತದ ಗಡಿ ನಿಯಂತ್ರಣ ರೇಖೆಯ ಬಳಿ ಬಂದೋಬಸ್ತ್ನಲ್ಲಿ ಇರುವಂಥ, ಕಟ್ಟೆಚ್ಚರದಲ್ಲಿರುವಂಥ ಸೈನಿಕರು, ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಹೇಳಿದರೆ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಈಗ ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಇಲ್ಲಿ ಕುಪ್ವಾರದಲ್ಲಿ ಮಳೆ ಬರ್ತಾ ಇದೆ, ಆದರೂ ಕೂಡ ಸೇನೆಯ ಆಪರೇಷನ್ ಮಾತ್ರ ನಿರಂತರವಾಗಿ ಸಾಗ್ತಾ ಇದೆ. ಬಾರ್ಡರ್ನಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಯಾವಾಗ ಭಾರತದ ಮೇಲೆ ಶೆಲ್ಗಳನ್ನು ದಾಳಿ ಮಾಡಿ ಗಡಿಭಾಗದ ಜನರಿಗೆ ಹಾನಿಯನ್ನು ಮಾಡ್ತು, ಭಾರತ ಈಗ ಕೊಟ್ಟಿರುವಂಥ ಏಟು ನೋಡಿ, ಆಪರೇಷನ್ ಸಿಂಧೂರ 2 ಅಂತೇಳಿ ಯಾವಾಗ ರಕ್ಷಣಾ ಸಚಿವರು ಘೋಷಣೆ ಮಾಡಿದ್ರು, ಅದಾದ ನಂತರ ನೆಕ್ಸ್ಟ್ ಮಿನಿಟ್ನಲ್ಲೇ ಲಾಹೋರ್ನಲ್ಲಿ ಪಾಕಿಸ್ತಾನದ ಆ ಸೇನೆಯ ಮುಖ್ಯ ಕಚೇರಿ ಧ್ವಂಸ ಆಗಿದೆ. ಸುಮಾರು ಅಮೃತಸರದಿಂದ 50 ಕಿಲೋಮೀಟರ್ ದೂರದಲ್ಲಿರುವಂಥ ಲಾಹೋರ್ನ ಪಾಕಿಸ್ತಾನದ ಕಚೇರಿ, ಅದು ಸೇನಾ ಕಚೇರಿ ಮೇಲೆ ದಾಳಿ ಮಾಡಿದೆ. 15 ಕಡೆಗಳಲ್ಲಿ, ಭಾರತದ 15 ನಗರಗಳಲ್ಲಿ ಇವರು ಅಲ್ಲಿಂದ ಮಿಸೈಲ್ಗಳನ್ನು ಅಟ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ರು. ಆದರೆ ಅವರ ಈ ಕುಕೃತ್ಯವನ್ನು ಭಾರತ ಫಿನಿಶ್ ಮಾಡಿ ಹಾಕಿದೆ. ಆ ಮೂಲಕ ಇಲ್ಲೂ ಕೂಡ ಹೇಗಿದೆ ಬಂದೋಬಸ್ತ್ ಅಂತ ಕೇಳಿದ್ರೆ, ನಾನು ಹಿಂದ್ಗಡೆ ಇರುವಂಥ ಸೇನಾ ವಾಹನವನ್ನು ಗಮನಿಸ್ತಾ ಇದ್ದೀರಿ, ಅಲ್ಲಿ ವೆಪನ್ ಅನ್ನು ಹಿಡ್ಕೊಂಡು ಮೇಲ್ಗಡೆ ಇರುವಂಥ ಸೇನಾ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಈ ಕಡೆಯಲ್ಲಿ ನೋಡಿ, ನನ್ನ ಲೆಫ್ಟ್ ಸೈಡಲ್ಲಿ ಇನ್ನೊಬ್ಬರು ಸೇನಾ ಅಧಿಕಾರಿಯೊಬ್ಬರು ಇಲ್ಲೇ ಇದ್ದು ಎಲ್ಲ ವೆಹಿಕಲ್ಗಳನ್ನು, ಇಲ್ಲಿ ಕೆಲವು ಪ್ರಮುಖವಾದಂಥ ಜನನಿಬಿಡ ಪ್ರದೇಶಗಳಲ್ಲಿ ಇಲ್ಲಿ ಎಲ್ಲವೂ ಕೂಡ ಈಗ ಕಟ್ಟೆಚ್ಚರದಿಂದ ಕೂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ವಾತಾವರಣ ಗಡಿಯಲ್ಲಿ ನಿರ್ಮಾಣ ಆಗ್ತಾ ಇದ್ರೆ, ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ಬ್ಯಾರಿಕೇಟಿಂಗ್, ಸೇನಾ ಬಂಕರ್ಗಳು, ಹಾಗೆ ಸೇನಾ ವಾಹನಗಳಲ್ಲಿ ಸೇನೆ ಇದ್ದು ಎಲ್ಲವನ್ನ ಕಣ್ಣಿಡ್ತಾ ಇದ್ದಾರೆ. ಹೆಲಿಕಾಪ್ಟರ್ಗಳು ಓಡಾಡ್ತಾ ಇದ್ದಾವೆ, ಗಡಿಯಲ್ಲಿದ್ದಂಥ ಜನರನ್ನ ಶಿಫ್ಟ್ ಮಾಡಿದ್ದಾರೆ. ಆ ಮೂಲಕ ಜನರ ಸುರಕ್ಷತೆಯ ದೃಷ್ಟಿಯಿಂದ ಬೇರೆ ಕಡೆಗೆ ಅವರು ಜನ ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಂಗಲ್ ಏರಿಯಾಗಳಲ್ಲಿ, ದಟ್ಟ ಅಡವಿಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯು ನಡೀತಾ ಇದೆ. ನಾವೀಗ ಕೆಲವೇ ಕ್ಷಣದ ಹಿಂದೆ ಒಂದು ಅರಣ್ಯಕ್ಕೆ ಹೋಗಿದ್ವಿ, ದಟ್ಟಡವಿಗೆ ಹೋಗಿದ್ವಿ. ಅಲ್ಲಿ ಸೇನೆ SOG ಸ್ಪೆಷಲ್ ಆಪರೇಷನ್ ಗ್ರೂಪ್ನ ಸೇನೆ ಅಧಿಕಾರಿಗಳು ಕೈಯಲ್ಲಿ ವೆಪನ್ ಹಿಡ್ಕೊಂಡು ಗುಡ್ಡ ಹತ್ತಿ ಆ ಕಡೆಗಿರುವಂಥ ಪಾಕಿಸ್ತಾನದ ಮೂವ್ಮೆಂಟ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ಭಾರತ ಭಯೋತ್ಪಾದನೆ ವಿರುದ್ಧ ನಡೆಸುತ್ತಿರುವಂಥ ಈ ಹೋರಾಟದಲ್ಲಿ ಪಾಕಿಸ್ತಾನ ಏನಾದರೂ ಯುದ್ಧ ಅಂತೇಳಿ ಬಂತು ಅಂತೇಳಿ ಹೇಳಿದರೆ, ಅಥವಾ ಭಾರತದ ಮೇಲೆ ಯುದ್ಧ ಘೋಷಣೆ ಮಾಡ್ತು ಅಂತ ಹೇಳಿದರೆ, ಪಾಕಿಸ್ತಾನ ನಿರ್ನಾಮ ಆಗೋದ್ರಲ್ಲಿ ನೋ ಡೌಟ್. ಯಾಕಂತ ಹೇಳಿದರೆ ಪಾಕಿಸ್ತಾನದ ಬಳಿ ಅಷ್ಟೊಂದು ಶಸ್ತ್ರಾಸ್ತ್ರಗಳ ಕ್ರೋಢೀಕರಣ ಇಲ್ಲ. ತಾನು ಬಿಕಾರಿಯಾಗಿ ಶಸ್ತ್ರಾಸ್ತ್ರಗಳನ್ನು ಟರ್ಕಿಗೆ ಮಾರ್ಕೊಂಡಿತ್ತು. ಹೀಗೆಲ್ಲ ಇರುವಾಗ ಪಾಕಿಸ್ತಾನ ಈ ಒಂದು ಸಮಯದಲ್ಲಿ ಸೋಲೊಪ್ಪಿಕೊಳ್ಳೋದಂತೂ ಗ್ಯಾರಂಟಿ. ಭಾರತ ಜಾಗತಿಕವಾಗಿಯೂ ಕೂಡ ಸೂಪರ್ ಸಾನಿಕ್ ದೇಶವಾಗಿ ಹೊರಹೊಮ್ಮಿದೆ, ಆರ್ಥಿಕವಾಗಿಯೂ ಕೂಡ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ.
ಕಾಶ್ಮೀರದ ವಿಚಾರವನ್ನು ಇಟ್ಕೊಂಡು ಪಾಕಿಸ್ತಾನ ಭಯೋತ್ಪಾದನೆ ಮೂಲಕ ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಈ ಆಪರೇಷನ್ ಈ ಸಿಂಧೂರವೇ ಸಾಕ್ಷಿ. ಈಗ ಎರಡನೇ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಗಿದೆ. ಕಟ್ಟೆಚ್ಚರ ಭಾರತದ ಒಳಗಡೆ ಇದೆ, ಇಡೀ ದೇಶ ಜೊತೆಯಾಗಿದೆ. ರಾಜತಾಂತ್ರಿಕವಾಗಿ ಅಥವಾ ನಮ್ಮ ಪಕ್ಷಾತೀತವಾಗಿ ಭಾರತ ಸರ್ಕಾರದ ಜೊತೆಗೆ ಸೇನೆ ಜೊತೆಗೆ ಎಲ್ಲರೂ ಕೂಡ ನಿಂತ್ಕೊಂಡಿರೋದ್ರಿಂದ ಭಾರತದ ಭದ್ರತೆ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಭಾರತೀಯರು ಒಂದು ಅನ್ನೋದು ಭಾರತದ ಶೌರ್ಯ ಏನು ಅಂತೇಳಿ ಸಾಬೀತಾಗಿದ್ದಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಜೊತೆಗಾಗಿದ್ದೀವಿ ಅನ್ನೋ ವಿಚಾರ ಇನ್ನೊಂದು ಕಡೆಯಲ್ಲಿ. ಹಾಗೆ ಪಾಕಿಸ್ತಾನ ಏನೇ ಮೈಂಡ್ ಡೈವರ್ಟ್ ಮಾಡಿ ಭಾರತದ ಮೇಲೆ ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಅವರ ಹಂಡು ಸುಟ್ಟ ಮಂಗನಂತೆ ಮಾಡೋದಂತೂ ಗ್ಯಾರಂಟಿ. ಅದಕ್ಕೆ ಈಗ ನಾವು ನೋಡ್ತಾ ಇದ್ದೀವಿ. ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಮೊನ್ನೆ ಉಗ್ರ ನೆಲೆ, ನೆನೆ ಪಾಕ್ ಸೇನಾ ನೆಲೆಗಳು ಖಲಾಸ್ ಆಗಿದೆ. ಭಾರತದ ಮೇಲೆ ಡ್ರೋನ್ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ 15 ನಗರಗಳನ್ನು ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಪಾಕಿಸ್ತಾನಕ್ಕೆ ಪ್ರತೀಕಾರವಾಗಿ ಭಾರತದಿಂದ ಏರ್ ಸ್ಟ್ರೈಕ್ ಅನ್ನು ಕೂಡ ಆಗಿದೆ. ಏರ್ ಡಿಫೆನ್ಸ್ ರಡಾರ್ಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂಥ ಕೆಲಸ ಆಗಿದೆ. ಲಾಹೋರಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲಿ ಬರುವಂಥ ಕ್ಷಿಪಣಿಗಳನ್ನು, ಮಿಸೈಲ್ಗಳನ್ನು, ಸೆಲ್ಗಳನ್ನು ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಾಡುತ್ತೆ. ಅದೇ ರೀತಿಯಾಗಿ ರಡಾರ್ ತನ್ನ ಶತ್ರು ರಾಷ್ಟ್ರ ತನ್ನ ದೇಶದ ಒಳಗಡೆ ಬರ್ತಾ ಇದ್ದಂತೆ, ಆ ಬಾರ್ಡರ್ ರೀಚ್ ಆಗ್ತಾ ಇದ್ದಂತೆ ರಡಾರಲ್ಲಿ ಪತ್ತೆ ಹಚ್ಚುವ ಕೆಲಸವನ್ನು ಮಾಡುತ್ತೆ. ಆ ರಡಾರ್ ಸಿಸ್ಟಮನ್ನು ಕೂಡ ಭಾರತ ಏರ್ ಸ್ಟ್ರೈಕ್ ಮಾಡೋ ಮೂಲಕ ಹೊಡೆದು ಉರುಳಿಸಿದೆ. ಇನ್ನು ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್ಗಳು ಬಂದರೂ, ಮಾರ್ಟರ್ ಫೈರ್ ಆದರೂ ಅದನ್ನು 400 ಕಿಲೋಮೀಟರ್ ದೂರದಲ್ಲೇ ತಡೆಯುವಂಥ ಕೆಪಾಸಿಟಿಯನ್ನು ಭಾರತ ಇಟ್ಟುಕೊಂಡಿದೆ. ಅದರ ಹೆಸರೇ ಸುದರ್ಶನ ಚಕ್ರ, ಅರ್ಥಾತ್ S-400. ಭಾರತದ ಬಳಿ ಇರುವಂಥ ಅತ್ಯಂತ ಶಕ್ತಿಶಾಲಿಯಾದಂಥ ವೆಪನ್, ಭಾರತವನ್ನು ರಕ್ಷಣೆ ಮಾಡುವಂಥ ಶಕ್ತಿಶಾಲಿಯಾದಂಥ ವೆಪನ್ ಯಾವುದು ಅಂದರೆ ಇದೇ S-400. ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಕಾಶ್ಮೀರದ ಗಡಿ ಭಾಗದಿಂದ. ರಂಜಿತ್ ಚಿರಿಯಾರ್, ಒಂದು ಕಡೆ ನಮ್ಮ S-400 ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ, ನಾವು ಅದನ್ನ ಆಕ್ಟಿವೇಟ್ ಮಾಡಿದ್ದೀವಿ. ಮತ್ತೊಂದು ಕಡೆ ನಾವು ಕ್ಷಿಪಣಿ ದಾಳಿಗಳನ್ನ, ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಪ್ರತಿ ದಾಳಿಯಾಗಿ ಮಾಡ್ತಾ ಇದ್ದೀವಿ. ಅದರ್ವೈಸ್ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದೆ, ಹಾಗಾಗಿ ನಮ್ಮ ನಾಗರಿಕರನ್ನ ಗುರಿಯಾಗಿಸಿದೆ. ಇನ್ನು ಬಾರ್ಡರ್ ನಲ್ಲಿ ಸಿಕ್ಕಾಪಟ್ಟೆ ರಿಟಾಲಿಯೇಷನ್ ಎರಡೂ ಕಡೆಯಿಂದ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಈ ಎಲ್ಲಾ ಬಗೆಯ ದಾಳಿಗಳ ಬಗ್ಗೆ?